ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿ ಹೋರಾಟಕ್ಕೆ ವಿವಿಧ ಪರಿಸರ ಸಂಘಟನೆಗಳು ಮತ್ತು ಮೂಲೆಗದ್ದೆ ಶ್ರೀಗಳ ಬೆಂಬಲ. ಪಶ್ಚಿಮ ಘಟ್ಟದ ಎದೆ ಸೀಳುವ ಯೋಜನೆ ಕೈಬಿಡಲು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಒತ್ತಾಯ. ಆರ್ಎಸ್ಎಸ್ಗೆ ಶತಮಾನೋತ್ಸವ ಸಂಭ್ರಮ. ನೆಹರು ಮೈದಾನದಲ್ಲಿ ಬೌದ್ಧಿ. ನಗರದ ಪ್ರಮುಖ ಬೀದಿಗಳಲ್ಲಿ ಸ್ವಯಂ ಸೇವಕರಿಂದ ಘೋಷ್ ಜೊತೆ ಆಕರ್ಷಕ ಪಥಸಂಚಲನ. ಈಗ ಸುದ್ದಿಯ ವಿವರ. ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ಸಾಗರದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಭಾನುವಾರ 9ನೇ ದಿನ ಪೂರೈಸಿದೆ. ಭಾನುವಾರ ನಡೆದ ಪ್ರತಿಭಟನೆಯಲ್ಲಿ ಮೂಲೆಗದ್ದೆ ಶ್ರೀಗಳು, ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಸೇರಿ ಹಲವು ಪರಿಸರಾಸಕ್ತರು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದಿನೇಶ್ ಶಿರವಾಳ, ತೀನಾ ಶ್ರೀನಿವಾಸ್, ಹಿತಕರ್ ಜೈನ್, ಪ್ರಶಾಂತ್ ಕೆಎಸ್, ಮಲ್ಲಿಕಾರ್ಜುನ್ ಹಕ್ರೆ, ವೀರಪ್ಪ ಹರಕೇರಿ, ಆರ್ಜಿ ತಿಮ್ಮಪ್ಪುರ, ಡಾಕ್ಟರ್ ರಾಜಶೇಖರ್ ಧಾರವಾಡ, ವಿಠ್ಠಲ್ ರಾವ್, ಮಾಧುರಿ, ಕವಿತಾ ಧಾರವಾಡ, ಅಶ್ವಿನಿ ಚಿಪ್ಲಿ, ರಮೇಶ್ ಕೆಳದಿ, ಭದ್ರೇಶ್ ಇನ್ನಿತರರು ಭಾಗವಹಿಸಿದ್ದರು. ಅಧ್ಯಕ್ಷರಾದ ಕವಿತಾ ಅವರೇ, ಪರಿಸರ ಸಂಘಟನೆ ಮತ್ತು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿರುದ್ಧವಾಗಿ ಇಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಿನ್ನೆ ತಮಗೆಲ್ಲ ಗೊತ್ತಿರಬಹುದು, ಬೆಂಗಳೂರಿನಲ್ಲಿ ಗಾಂಧಿ ಭವನದಲ್ಲಿ ಅನೇಕ ಪೂಜ್ಯ ಸ್ವಾಮೀಜಿಗಳು, ನಾಡಿನ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗ್ಡೆಯವರು, ಗೋಪಾಲ್ ಗೌಡ್ರು, ಹಲವಾರು ತಜ್ಞರುಗಳು, ಪರಿಸರವಾದಿಗಳು ಸೇರಿ ಇದನ್ನು ಖಂಡಿಸಿ ನಿರ್ಣಯ ಮಾಡಿದ್ವಿ. ಅದನ್ನ ಮಾಧ್ಯಮಗಳಲ್ಲೂ ಕೂಡ ಪ್ರಕಟಣೆ ಆಗಿದೆ, ನಿರ್ಣಯವೂ ಕೂಡ ಆಗಿದೆ. ಇವತ್ತು ನಾವಿಲ್ಲಿಗೆ ಬಂದಿರ್ತಕ್ಕಂಥದ್ದು ಒಂದು ನೈತಿಕ ಬೆಂಬಲವನ್ನು ಕೊಡಬೇಕಾಗಿದೆ. ಹೋರಾಟಗಾರರಿಗೆ ಒಂದು ನೈತಿಕ ಶಕ್ತಿ ಉಂಟಾಗಲಿ ಅಂತ ಹೇಳಿ ಬೆಂಬಲವನ್ನು ಸೂಚಿಸೋದಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ. ಶರಾವತಿ ಪಂಪ್ಸೆಟ್ ಪಂಪ್ಗಳು ಸ್ಟೋರೇಜ್ ಯೋಜನೆ ಏನಿದೆ, ಪ್ರಾಜೆಕ್ಟ್ ಏನಿದೆ, ಅದು ಮಾಡಲಿಕ್ಕೆ ಏನು ಸರ್ಕಾರ, ಎರಡೂ ಸರ್ಕಾರಗಳು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನು ಮಾಡಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಒಬ್ಬರನ್ನ ಅಭಿಪ್ರಾಯ. ಕರ್ನಾಟಕ ರಾಜ್ಯ ಸಂಪದ್ಭರಿತವಾದಂತಹ ರಾಜ್ಯ, ಬೇರೆ ರಾಜ್ಯಗಳು ಹೋಲಿಕೆ ಮಾಡ್ತಾರೆ. ಸುಸಂಸ್ಕೃತ ರಾಜ್ಯವೂ ಕೂಡ ಆಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಅಸಂಸ್ಕೃತರ ಕೈಗೆ ಸಿಕ್ಕೊಂಡು ಕನ್ನಡ ತಾಯಿ ನಲುಗ್ತಾ ಇದ್ದಾಳೆ. ಯಾವುದು ಶರಾವತಿ ಪಂಪ್ ಸ್ಟೋರೇಜ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸ್ಥಳ ಭೌಗೋಳಿಕವಾಗಿ ಅತ್ಯಂತ ಸೂಕ್ಷ್ಮ ವಲಯದ ಪ್ರದೇಶ. ಆ ಸೂಕ್ಷ್ಮ ವಲಯದ ಪ್ರದೇಶದಲ್ಲಿ ಅದನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ನಮಗೆಲ್ಲ ತಿಳಿದಿದೆ, ಬರೀ ಮಲೆನಾಡಿಗಷ್ಟೇ ಅಲ್ಲ, ದಕ್ಷಿಣ ಭಾರತದ ಹಲವಾರು ರಾಜ್ಯಗಳಿಗೆ ಸಂಪೂರ್ಣ ಬೆಂಬಲ ನಮ್ದಿರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಪರಿಸರ ನಾಶ ಮಾಡ್ಲಿಕ್ಕೆ ಬಿಡಬಾರ್ದು, ಪರಿಸರವನ್ನು ರಕ್ಷಣೆ ಮಾಡಲೇಬೇಕು. ಅದು ನಮಗಾಗಿ ಅಲ್ಲದೆ, ಅದು ನಮ್ಮ ಮುಂದಿನ ಪೀಳಿಗೆಗಾಗಿ. ಈ ಭೂಮಿಯನ್ನ ನರಕ ಮಾಡಲಿಕ್ಕೆ ನಿಂತಿದ್ದಾರೆ, ಅದನ್ನು ತಡೆದೇ ಇದ್ರೆ ನಾವು ನಿಜಕ್ಕೂ ಕೂಡ ನಾವು ಆತ್ಮವಂಚನೆ ಮಾಡ್ಕೊಂಡಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮಗೆ ನಾನು 9 ದಿನಗಳಿಂದ ಹೋರಾಟ ಮಾಡ್ತಿರೋದಕ್ಕೆ ನಿಮಗೆ, ನಿಮ್ಮೆಲ್ಲ ಸಂಘಟಕರಿಗೆ ಸಹಕಾರ ಕೊಟ್ಟಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ಅರ್ಪಣೆ ಮಾಡ್ತಾ ಇದ್ದೀನಿ.
ಮುಂದಿನ ದಿನಗಳಲ್ಲಿ ಇದೊಂದು ನಾವು ಬೃಹತ್ತಾಗಿ ಹೋರಾಟ ಮಾಡಲೇಬೇಕು. ಜನ ಆಂದೋಲನವಾಗಿ ರೂಪಿಸಲೇಬೇಕಾಗ್ತದೆ. ಜನಾಂದೋಲನವಾಗಿ ರೂಪಿಸಲೇಬೇಕಾಗ್ತದೆ. ತೀರ್ಮಾನ ತೆಗೆದುಕೊಳ್ಳಿ ಬುಧವಾರ. ಮತ್ತೆ ಇನ್ನೊಂದು ದಿವಸ ಎಲ್ಲ ಸಂಘಟನೆಯವರು, ರೈತ ಸಂಘಟನೆಗಳು ಛಿದ್ರ ಆಗೋಗ್ಬಿಟ್ಟಿದೆ. ಮತ್ತು ಬಹಳ ಶಕ್ತಿಯುತವಾಗಿತ್ತು ಪ್ರಾರಂಭದಲ್ಲಿ. ಒಂದು ಕೂಗು ಹಾಕಿದ್ರೆ ಸರ್ಕಾರ ಗಡ 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 ನೋಡುತ್ತಾ ಇದೆ. ಪ್ರೊಫೆಸರ್ ಕರ್ನಾಟಕ ರಕ್ಷಣಾ ವೇದಿಕೆ ಅದು ಕೂಡ ಒಡೆದು ಚಿತ್ರ ಆಗೋಗಿತ್ತು. ಕಾರ್ಮಿಕ ಸಂಘಗಳು ಒಡೆದು ಚಿತ್ರ ಆಗೋದು. ಸ್ವಾರ್ಥಕ್ಕಾಗಿ ನಾವು ಒಡೆದು ಬಿಟ್ಟಿದ್ವಿ. ನನಗೆ ನಾಯಕತ್ವ ಬೇಕು ಅಂತಕ್ಕಂಥ ಪ್ರಾರಂಭ. ಎಲ್ಲ ಪಕ್ಷದನ್ನು ಕರೀದು ಒಂದು ದೊಡ್ಡ ಸಭೆ ಆಗಲಿ, ಪ್ರಮುಖರನ್ನು ಕರೀದು ಲಿಸ್ಟ್ ಮಾಡ್ಕೊಳ್ಳಿ. ನಮಗೆ ಗೊತ್ತಿರೋ ನಾವು ಹೇಳ್ತೀವಿ, ನಮ್ಮ ಸ್ನೇಹಿತರು ಗೊತ್ತಿರೋ ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿರೋ ಅವ್ರು ಹೇಳ್ತಾರೆ. ಒಂದು ಕಡೆ ಕೂತು ಎಲ್ಲ ಚರ್ಚೆ ಮಾಡಿ ಒಂದು ಒಕ್ಕರನ್ನು ನಿರ್ಣಯ ಕೈಗೊಂಡು ಅದು ಸರ್ಕಾರಕ್ಕೆ ಹೋಗ್ಬೇಕು. ನಾವು ನಿನ್ನೆ ನಿರ್ಣಯ ಕೈಗೊಂಡಿದ್ದೀವಿ, ಅದು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಅದು ಇಂಗ್ಲಿಷ್ನಲ್ಲೂ ಇದೆ ಪ್ರತಿ, ಕನ್ನಡದಲ್ಲೂ ಇದೆ ಪ್ರತಿ. ಏನು ಬಂಗಾರಮಕ್ಕಿ ಸ್ವಾಮೀಜಿ ಹೇಳಿದ್ರು, ಬುಲ್ಡೋಸರ್ ತಗೊಂಡು ಬಂದ್ರೆ JCB ತಗೊಂಡು ಬಂದ್ರೆ ಮೆದೆ ಮೇಲೆ ಹೋಗ್ಬೇಕು ಅಂತೇಳಿ ನಾವು ಕೂಡ ಅದಕ್ಕೆ ಸಿದ್ಧ ಆಗಬೇಕು. ನಮ್ಮ ರಕ್ತ ಚೆಲ್ಲಿ ಆದ್ರೂ ಕೂಡ ಈ ಯೋಜನೆಯನ್ನ ಮಾಡಲಿಕ್ಕೆ ಬಿಡೋದಿಲ್ಲ. ಜನಶಕ್ತಿಗಿಂತ ಯಾರೂ ದೊಡ್ಡವರಿಲ್ಲ ಹಾಗೆ ಅಂದ್ಕೊಂಡಿದ್ರೆ ಅವರ ಗುಂಗುತನ. ಜನಶಕ್ತಿಯೇ ದೊಡ್ಡದು. ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡದೇ ಇದ್ರೆ ಅದು ಪ್ರಭುತ್ವದ ಸರ್ಕಾರ, ಸಂವಿಧಾನಾತ್ಮಕ ಸರ್ಕಾರ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಆ ದಿಕ್ಕಿನಲ್ಲಿ ಒಂದು ನಿರ್ಣಯ ಕೈಗೊಂಡು ಮಾಡಿ. ಈಗ ನಿನ್ನೆ ಸಭೆಯಾದ ತಕ್ಷಣ ಯೋಜನಾ ಆಯೋಗದ ಉಪಾಧ್ಯಕ್ಷರು ಬಂದಿದ್ರು, BR ಪಾಟೀಲ್ ಉಪಸ್ಥಿತರಿದ್ರು. ಅವರು 4-6 ಮಾತುಗಳನ್ನು ಹೇಳಿ, ನಾನು ಅವ್ರಿಗೊಂದು ಮಾತು ಹೇಳಿದೆ. ಗಾಂಧೀಜಿಯವ್ರ ಫೋಟೋದಲ್ಲಿ ಒಂದು ನಾಣ್ಣುಡಿ ಬರ್ತಿದ್ದೆ. ಎಲ್ಲ ನ್ಯಾಯಾಲಯಕ್ಕಿಂತ ಒಂದು ಅತ್ಯಂತ ಶ್ರೇಷ್ಠ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿ ನ್ಯಾಯಾಲಯ ಅಂತ ಬರ್ತಿದ್ದೆ. ಗಾಂಧೀಜಿಯವರು ಹೇಳಿ, ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ ಪಾಟೀಲ್ರೆ, ಹೋಗ್ತೀರಾ ಇದಕ್ಕೆ ಅಂತ ಹೇಳಿ ನಾನು. ಯಾಕೆ ಅವ್ರ ಮನಸ್ಸಾಕ್ಷಿ ಹೋಗ್ತಾ ಇಲ್ಲ. ಅದಕ್ಕೆ ಅವ್ರು ನನ್ನೇ ಇಂಧನ ಸಚಿವರು, ಪವರ್ ಮಿನಿಸ್ಟರ್, ಪವರ್ ಇದೆ ಅವರು, ಎಲ್ಲ ಪವರು ಇದೆ ಅವರು. ಎಲ್ಲಪ್ಪ ಅವರು ಅಂದ್ರೆ ನಿಮಗೆ ಗೊತ್ತಾಗ ಮೀಟಿಂಗ್ ಕರೆದಿದ್ದಾರೆ. 14ನೇ ತಾರೀಕು ಬಂದಿದ್ರು. ಇಲ್ಲ, ಸಾಗರದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ನಮ್ಮ ರೈತರು, ಅವರೆಲ್ಲ ಭಾಗಿಯಾಗಬೇಕಾಗೋದಿಲ್ಲ, ಅವತ್ತು ಆಗೋದಿಲ್ಲ. 16 ಕ್ಯಾಬಿನೆಟ್ ಮೀಟಿಂಗ್ ಇದೆ. ಬೆಳಿಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸಾಯಂಕಾಲ ಬಂದು ಸಾಯಂಕಾಲ ಆಗಲಿಲ್ಲ ಅಂದ್ರೆ ಬೆಳಗ್ಗೆ, ಸಾಯಂಕಾಲ ಕ್ಯಾಬಿನೆಟ್ ಬೆಳಗ್ಗೆ ಬಂದಿಲ್ಲ. ಅವರು ಈ ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ನಮ್ಮ ವಿರೋಧ ಇದೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಆದರೆ ಅವರಿಗೆ ಕೆಲವು ಅಂಶಗಳು ಗೊತ್ತಿಲ್ಲದೆ ಇರ್ಬೋದು. ತಜ್ಞರನ್ನು ಕೂಡ ಕರ್ಕೊಂಡು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಭಾನುವಾರ ನೆಹರು ಮೈದಾನದಲ್ಲಿ ಸಂಘ ಶತಾಬ್ದಿ ಕಾರ್ಯಕ್ರಮ ನಡೆಯಿತು. ಸಂಘದ ಸಂಪರ್ಕ ಪ್ರಮುಖ ಗಣೇಶ್ ಮಧುಕರ್ ಮಾತನಾಡಿದರು. ರವೀಂದ್ರ ಭಟ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ನಂತರ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಯಿತು.
ಸಮಗ್ರ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.